ಹೆಲೋ ಲೇಡೀಸ್, ವೆಲ್ಕಮ್ ಟು ವುಮನ್ ವರ್ಲ್ಡ್. ಇದು ನಾನು ಹೆಣ್ಮಕ್ಳಿಗೋಸ್ಕರನೇ ಎಲ್ಲ ಗೊತ್ತಾಗಲಿ. ಇಲ್ಲಿ ನನಗೂ ಮುಂಚೆ ಇದ್ದರೂ ನನಗಾದರೂ ಏನೂ ಗೊತ್ತಿರಲಿಲ್ಲ, ಮಷಿನ್ ಕೂಡ ನೋಡಿರಲಿಲ್ಲ. ಎಲ್ಲ ಸ್ಟಾರ್ಟ್ ಮಾಡಿದ ಮೇಲೇ ಎಲ್ಲ ನಾನು ಹಾಗೆ ಸುಮ್ಮನೆ ಕುಂತ್ರೆ ಅಂತೂ ಯಾವುದೂ ನಾವು ಕಲಿಯೋಕ್ಕಾಗಲ್ಲ. ಏನಾದರೂ ಸ್ಟಾರ್ಟ್ ಮಾಡಿದಾಗಲೇ ನಮ್ಗೆ ಅದರ ಅನುಭವ ಆಗೋದು, ಅದರದ್ದು ಎಕ್ಸ್ಪೀರಿಯನ್ಸ್ ನಮಗೆ ಬರುತ್ತೆ. ಆದರೆ ನಾನು ಈ ಮಷೀನನ್ನು ಸ್ಟಾರ್ಟ್ ಮಾಡಿದ್ದೀನಿ, ನನಗೂ ಬರ್ತಾ ಬರ್ತಾ ಎಲ್ಲ ಗೊತ್ತಾಗ್ತಿದೆ. ಆಲ್ಮೋಸ್ಟ್ ಆಲ್ ನಾನು ಇವಾಗ 4 ಮಂತ್ಸಲ್ಲಿ 25 to 30 ಅಂತೂ ಬ್ಲೌಸ್ ಹಾಕಿದ್ದೀನಿ. ಈ ಮುಂಚೆ ನಮಗೂ ಏನೂ ಗೊತ್ತಿರಲಿಲ್ಲ, ಏನೂ ಬರ್ತಾ ಇರಲಿಲ್ಲ. ಹೆಣ್ಮಕ್ಳು ಎಲ್ಲ ಸ್ಟಾರ್ಟ್ ಮಾಡಿದ ಮೇಲೇ ಗೊತ್ತಾಗ್ತದೆ. ಮೊದಲು ಪ್ರಾಬ್ಲಮ್ ಬರೋದೇ ಮೊದಲು ದುಡ್ಡು ಇರಲಿಲ್ಲ. ಮಷೀನ್ ಹೇಗೆ ತೊಗೊಳ್ಳೋದು, ಏನು ಎತ್ತ ಅಂತ ಹೆಂಗಾದರೂ ಮಾಡಿ. ಆದರೆ ಸ್ಟಾರ್ಟ್ ಮಾಡಬೇಕಂದ್ರೆ ಏನಾದರೂ ಗೋಲ್ಡ್ ಲೋನ್ ಆಗಲಿ ಅಥವಾ ಹೆಣ್ಮಕ್ಳಿಗಾಗಲಿ ಅಂತ ಏನಾದರೂ ಲೋನ್ಸ್ ಅಂತೂ ಇದ್ದೇ ಇರುತ್ತೆ. ಗೌರ್ಮೆಂಟಿಂದ ಸ್ಕೀಮ್ಸ್ ಇರ್ತದೆ, ಲೋನ್ಸ್ ಸಿಗ್ತವೆ. ಮಾಡಿ ಸಣ್ಣದೇ ಮಷಿನ್ ಆಗಲಿ, ನಿಮ್ಗೆ ದೊಡ್ಡದಾದರೆ ದೊಡ್ಡದು ತೊಗೋಬೋದು, ಸಣ್ಣದಾದರೆ ಸಣ್ಣ ತೊಗೋಬೋದು. ನಿಮ್ಗೆ ಎಷ್ಟು ನಿಮ್ಮ ಬಜೆಟ್ ಹೇಗಿದೆ ನೋಡಿ ಆಯಿತಾ. ಈ ಮಷೀನ್ ತೊಗೊಳ್ಳಿ. ಹೆಣ್ಮಕ್ಳಿಗೆ ಎಲ್ಲವೂ ಹಾಗೆ ಕೂತ್ರೆ ಅಂತೂ ಏನೂ ಆಗೋದಿಲ್ಲ. ಸ್ಟಾರ್ಟ್ ಮಾಡಿದಾಗಲೇ ಅದರದ್ದು ಮುಂದೆ ನಾವು ಪ್ರಯತ್ನ ಮಾಡಿದಾಗಲೇ ಮುಂದಿನ ನಮ್ಗೆ ಗೊತ್ತಾಗೋದು. ಪ್ರಯತ್ನನೇ ಮಾಡಲಿಲ್ಲ ಅಂದರೆ ನಮಗೇನು ಗೊತ್ತಾಗೋದೇ ಇಲ್ಲ. ಅಲ್ಲೇ ನಾವು ಇದ್ದಲ್ಲೇ ಇರ್ತೀವಿ, ಇದ್ದಲ್ಲೇ ಕೂಡ್ತೀವಿ, ಏನಂತೂ ಆಗೋದೇ ಇಲ್ಲ. ನಾನು ಎಷ್ಟು ವರ್ಷದಿಂದ ಮಾಡಬೇಕು ಅಂತ ಇವಾಗ ಸ್ಟಾರ್ಟ್ ಮಾಡಿನೇ ಇವಾಗ 4 ಮಂತ್ಸ್ ಆಯಿತು ನಾನು ಇದನ್ನು ತೊಗೊಂಡು. ಅಂದರೂ ತುಂಬಾ ಕಲ್ತಿದ್ದೀನಿ, ತುಂಬಾ ಎಲ್ಲ ತಿಳ್ಕೊಂಡಿದ್ದೀನಿ, ತುಂಬಾ ಗೊತ್ತಾಗಿದೆ. ಇನ್ನಷ್ಟು ಮಷಿನ್ಸ್ ತೊಗೋಬೇಕು, ಇನ್ನಷ್ಟು ಮಾಡಬೇಕು ಅನ್ನೋದು ಕುತೂಹಲ ಇದೆ ನನಗೆ, ಇನ್ನಷ್ಟು ಮಾಡಬೇಕಂತ. ದೊಡ್ಡದಾಗಲಿ ಸಣ್ಣದಾಗಲಿ ಮೊದಲು ಸಣ್ಣದಿಂದನೇ ಸ್ಟಾರ್ಟ್ ಮಾಡಬೇಕು. ಒಮ್ಮೆಲ್ಗೆ ಅಂತ ದೊಡ್ಡ ಕೈ ಹಾಕಿದ್ರಂತೂ ಏನೂ ಆಗೋದಿಲ್ಲ. ನಾವು ಕೈ ಸುಟ್ಕೊಳ್ತೀವಿ, ನಮ್ಮಿಂದ ಅದು ಆಗೋದೂ ಇಲ್ಲ. ಏನೇ ಸ್ಟಾರ್ಟ್ ಮಾಡಿದ್ರು ಚಿಕ್ಕದಿಂದಲೇ ಸ್ಟಾರ್ಟ್ ಮಾಡಬೇಕು. ಸ್ಟಾರ್ಟ್ ಮಾಡಿ ಯಾವುದೂ ಲಾಸ್ ಆಗಲಿ ಕಲಿತೀರಾ. ಲಾಸ್ ಇಲ್ಲ, ಒಳ್ಳೆಯದಾದರೆ ಲಾಸ್ ಆದರೆ ನಮಗೊಂದು ಅನುಭವ ಆಗತ್ತೆ, ಒಂದು ಪಾಠ ಸಿಗುತ್ತೆ ಲೈಫಲ್ಲಿ, ಒಂದು ಪಾಠ ಅಂತ ಆಗುತ್ತೆ. ಇಲ್ಲ ಲಾಭ ಆದರೆ ಅಂತೂ ನಮ್ಮಷ್ಟು ಖುಷಿ ಪಡೋರೆ ಮತ್ತೊಬ್ರು ಇರಲ್ಲ. ನಮ್ಮ ಮನೆಯವ್ರು ಖುಷಿ ಪಡ್ತಾರೆ, ನಾವು ಖುಷಿ ಪಡ್ತೀವಿ. ಅದರಿಂದ ಏನು ನುಕ್ಸಾನಂತೂ ಯಾರಿಗೂ ಆಗೋದಿಲ್ಲ. ಎಲ್ಲ ಹೆಣ್ಮಕ್ಳಿಗೂ ಏನಾದರೂ ಮಾಡಿದಾಗಲೇ ಅವರು ಸ್ವಾವಲಂಬಿಗಳಾಗ್ತಾರೆ. ಎಲ್ಲದಕ್ಕೂ ಮನೆಯವ್ರಿಗೆ ಕೇಳೋಕ್ಕಾಗಲ್ಲಲ್ಲ, ದುಡ್ಡು ನಂಗೆ ಕೊಡಿ, ಅದು ಮನೆ ಸಾಗ್ಸೋಕ್ಕೆ ಸಣ್ಣ ಪುಟ್ಟ ವಿಷಯಕ್ಕೆ ಕೊಡಿ ಅಂತ ಹೇಳೋಕ್ಕಾಗಲ್ಲ. ಸಣ್ಣ ಮಕ್ಕಳ ಖರ್ಚಿರುತ್ತೆ, ಮನೆ ಖರ್ಚಿರುತ್ತೆ, ಸಾಕಷ್ಟು ಎಲ್ಲ ರೀತಿಲೂ ನಾವು ಇದನ್ನು ಮಾಡಬೇಕು ಅಂದರೆ ಏನಾದರೂ ಒಂದು ಹೊಲಿಗೆ ಕ್ಲಾಸೇ ಆಗಲಿ, ಆರಿ ವರ್ಕ್ ಅಥವಾ ಎಂಬ್ರಾಯ್ಡ್ರಿ ವರ್ಕ್, ಬ್ಲೌಸ್ ಹೊಲಿಯೋದಾಗಲಿ, ಸಾಡಿ ಕುಚ್ಚು ಮಾಡೋದು, ಬ್ಯೂಟಿ ಪಾರ್ಲರ್ ಆಗಲಿ, ಮೆಹಂದಿ ಹಾಕೋದು, ಸಾಕಷ್ಟಿದಾವೆ. ಏನು ಮಾಡಿದ್ರು ಎಲ್ಲ ನಿಮ್ಗೆ ಐಡಿಯಾಸ್ ಎಲ್ಲ ಸಿಗ್ತವೆ. ಈಗೇನು ಆಲ್ರೆಡಿ ಸೋಷಿಯಲ್ ಮೀಡ್ಯಾದಲ್ಲಿ ಎಲ್ಲನೂ ಸಿಗ್ತದೆ. ನಿಮ್ಮ ಸರ್ಚ್ ಮಾಡಿದರೆ, ಗೂಗಲಲ್ಲಿ ಸರ್ಚ್ ಮಾಡಿದರೆ ಎಲ್ಲ ಬಿಸ್ನೆಸ್ ಸ್ಟಾರ್ಟ್. ಆದರೆ ಮೈಂಡ್ ಏನು ಮಾಡ್ಕೋಬೇಕು, ಫಸ್ಟ್ ನಮ್ಮ ಮೈಂಡ್ ಸೆಟ್ ಮಾಡ್ಕೋಬೇಕು, ಪಾಸಿಟಿವ್ ಆಗಿರ್ಬೇಕು. ಇದು ಮಾಡಿದರೆ ನಾವು ಲಾಸ್ ಆಗ್ತೀವ, ಇದು ಮಾಡಿದರೆ ನಾವು ನಮ್ಗೆ ಇದಾಗುತ್ತಾ, ಲಾಭ ಆಗುತ್ತಾ, ಲಾಸ್ ಆಗುತ್ತಾ, ಅದು ಬಿಡಿ. ನಿಮ್ಗೆ ಮಾಡಬೇಕಾ, ನಿಮ್ಮ ಮನಸ್ಸಿದೆಯಾ ಮಾಡಬೇಕು ಅಂದರೆ ನೀವು ಜಸ್ಟ್ ಗೋ ಫಾರ್ವರ್ಡ್, ಬಿ ಪಾಸಿಟಿವ್. ಆಲ್ವೇಸ್ ಓನ್ಲಿ ದ ಥಿಂಗ್ ಈಸ್ ಯು ಶುಡ್ ಬಿ ಪಾಸಿಟಿವ್.